ವಿಷ್ಣು ಹೇಳಿದ ದೇವತೆಗಳಿಗೆ ಹಿಂದೆ ಏಕಾರಣವ ಆಗಿತ್ತು ಪ್ರಳಯ ಕಾಲದಲ್ಲಿ. ಯಾಕಂದರೆ ಎಲ್ಲವನ್ನೂ ನಾನೇ ನುಂಗಿ ನೀರು ಕುಡಿದು ನನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಹಿಂಗೆ ಹೇಳ್ಕೊಳ್ತಾನೆ ತನ್ನನ್ನು ವಿಷ್ಣು. ಹೇಳ್ತಾನೆ, ಎಲ್ಲವನ್ನೂ ನುಂಗಿ ನೀರು ಕುಡಿದು ನನ್ನ ಹೊಟ್ಟೆಯಲ್ಲಿ ನಾನೇ ಇಟ್ಕೊಂಡಿದ್ದೆ. ನಾನೇ ಸಹಸ್ರ ಶೀರ್ಷ, ಸಹಸ್ರಪಾತ್, ಸಹಸ್ರಾಕ್ಷ, ಶಂಖಚಕ್ರ ಗದಾಪಾಣಿಯಾಗಿ ಮಲಗಿದ್ದೆ, ನೀರಿನೊಳಗೆ ಮಲಗಿದ್ದೆ. ಇದೇ ಸಮಯದಲ್ಲಿ ಒಂದು ಘಟನೆ ನಡೀತಂತೆ. ನೋಡಿ, ವಿಷ್ಣು ಹೇಳುವ ಘಟನೆ. ಏನು ಘಟನೆ ಅದು ಅಂದರೆ, ಏ ತಸ್ಮಿನ್ ಅಂತರೇ ದೂರಾತ್ ಪಶ್ಯಾಮಿ ಹ್ಯಮಿತ ಪ್ರಭಂ. ಭಗವಂತ ಮಲಗಿದಾನೆ, ಸ್ವಲ್ಪ ದೂರದಿಂದ ಇದ್ದಕ್ಕಿದ್ದಂತೆ ಒಂದು ಪ್ರಭೆ ಬಂತಂತೆ, ಭಾರಿ ಬೆಳಕು. ಯಾರದು, ಏನದು ಬೆಳಕು ಅಂತ ನೋಡ್ತಾನೆ. ಕೃಷ್ಣಾಜಿನ ಧರಿಸಿದ್ದಾರೆ, 4 ಮುಖದವರು, ಬಾಯಲ್ಲಿ ವೇದ ಮಂತ್ರ, ಭಾರೀ ಪ್ರಭಾವದಿಂದ ಹತ್ರ ಬರ್ತಾ ಇದ್ದಾರೆ. ಹತ್ರ ಬಂದಾಗ ಗೊತ್ತಾಯಿತು ವಿಷ್ಣುವಿಗೆ ಚತುರ್ಮುಖ ಬ್ರಹ್ಮ ಬಂದಿದ್ದ. ನೋಡಿ, ಇದು ವಿಷ್ಣುನೇ ಹೇಳುವ ಕಥೆ. ಆ ಬಂದಂಥ ಚತುರ್ಮುಖ ಬ್ರಹ್ಮನನ್ನು ನೋಡಿದ್ನಂತೆ. ನೋಡಿ ವಿಷ್ಣು ಮಾತನಾಡಿಸ್ತಾನೆ, ಕಸ್ತ್ವಂ ಕುತೋವಾ ಕಿಂಚೇಹ ತಿಷ್ಠಸೆ ವದಮೇ ವಿಭೋ. ಬ್ರಹ್ಮ ಹೇಳಿದ, ಯಾರು ನೀನು, ಇಲ್ಲಿ ಯಾಕಿದ್ದಿ ಅಂತ ಮಾತನಾಡಿಸ್ತಾನೆ. ಅದಕ್ಕೆ ಪರಸ್ಪರ ಇಬ್ಬರಲ್ಲಿಯೂ ಸಂವಾದ ನಡೀತದೆ, ವಿಷ್ಣುವಿಗೂ ಬ್ರಹ್ಮನಿಗೂ. ಅಹಂ ಕರ್ತಾಸ್ಮಿ ಲೋಕಾನಾಂ, ನಾನು ಈ ಲೋಕದ ಎಲ್ಲ ಸೃಷ್ಟಿಕರ್ತ ಅಂತ. ಆವಾಗ ಚತುರ್ಮುಖ ಹೇಳ್ದ, ನೀನಲ್ವೋ ನಾನು ಅಂತನ್ನೊಂದು. ವಿಷ್ಣು ಹೇಳ್ದ, ನಾನು ಕರ್ತ. ಬ್ರಹ್ಮ ಹೇಳ್ದ, ನೀನಲ್ಲ, ನಾನು ಕರ್ತ. ವಿಷ್ಣು ಚತುರ್ಮುಖರಲ್ಲಿ ಪರಸ್ಪರವಾಗಿ ಘರ್ಷಣೆ ನಡೀತಂತೆ, ನಾನು ಅಂತ. ನೋಡಿ, ಏವಂ ಸಂಭಾಷಮಾಣೋತು ಪರಸ್ಪರ ಜಯೇಷಿಣವು. ಇವನು ನಾನು ಅಂತಿದ್ದಾನೆ, ಅವನು ನಾನು ಅಂತಿದ್ದಾನೆ. ಈ ಜಗಳ ಬಿಡಿಸೋರು ಯಾರು? ಈ ಜಗಳ ಬಿಡಿಸ್ಲಿಕ್ಕೆ ಮಧ್ಯದಲ್ಲಿ ಯಾರಿಲ್ಲ. ಏನು ಹೀಗೆ ಜಗಳ ನಡೀತಾ ಇದೆ ಅಂತಂದಾಗ ಇದ್ದಕ್ಕಿದ್ದ ಹಾಗೆ ಉತ್ತರ ದಿಕ್ಕಿನ ಕಡೆಯಿಂದ ಒಂದು ದೊಡ್ಡ ಮತ್ತೊಂದು ಜ್ವಾಲೆ ಬಂತಂತೆ, ಜ್ವಾಲಾಮಾಲೆ, ಭಾರೀ ಜ್ವಾಲಾಮಾಲೆ ಬರ್ತಾ ಇದೆ. ಈ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರಿಗೂ ಕುತೂಹಲ ಆಯಿತು. ಆ ಜ್ವಾಲಾಮಾಲೆ ಬರೋದನ್ನು ಗಮನಿಸ್ತಾ ಇದ್ದಾರಂತ, ಏನಿದು ಅಂತ. ಅದನ್ನು ನೋಡಿದರು. ಜ್ವಾಲಾಂ ತತಸ್ತಮಾಲೋಕ್ಯ ವಿಸ್ಮಿತೌ ಚತದಾ ಅಹಂ. ಇಬ್ಬರೂ ಕೂಡ ನೋಡಿದರು. ನೋಡಿದಾಗ ಅದು ಹತ್ತತ್ರ ಬಂತಂತೆ, ಪ್ರಜ್ವಲಿಸ್ತಾ ಹತ್ರ ಬರ್ತಾ ಇದೆ. ಭೂಮಿ ಆಕಾಶಗಳನ್ನು ಮುಟ್ಟುವಷ್ಟರ ಮಟ್ಟಿಗೆ ಭಾರೀ ಬೆಳೆದು ನಿಂತಹ ಜ್ವಾಲೆ. ತಸ್ಯ ಜ್ವಾಲಸ್ಯ ಮಧ್ಯೇತು ಪಶ್ಯಾಮೋ ವಿಪುಲಪ್ರದಂ. ಅದರ ಜ್ವಾಲೆಯ ಮಧ್ಯದಲ್ಲಿ ಮತ್ತಷ್ಟು ಪ್ರಕಾಶ. ನೋಡ್ತಾರೆ, ಏನದು ಇಲ್ಲಿ ಅಂದರೆ, ಜ್ವಾಲೆಯ ಮಧ್ಯದಲ್ಲಿ ಭಾರೀ ಬೆಳಗುತ್ತಾ ಇದ್ದದ್ದು ಒಂದು ಲಿಂಗ ಇತ್ತಂತೆ. ಆ ಲಿಂಗ ನೋಡಿದರು, ಅದು ಪ್ರಾದೇಶ ಮಾತ್ರದಷ್ಟಿತ್ತು ಮೊದಲು ಲಿಂಗ. ಅದು ಸಾಧಾರಣ ಲಿಂಗ ಅಲ್ಲ, ಅದು ಬೆಳೀತಾ ಬರ್ತಾ ಇದೆ ಅಂತೆ. ಇವರ ಹತ್ತತ್ರ ಬೆಳೀತಾ ಬರುವಾಗ ಚತುರ್ಮುಖ ಬ್ರಹ್ಮ ಹೇಳ್ದ, ನೋಡು ವಿಷ್ಣು, ಇದು ಏನು ಭಾರಿ ವಿಚಿತ್ರ ಇದೆ ಇದು. ನೀನು ಈ ಲಿಂಗದ ಕೆಳಗೆ ಹೋಗು, ಇದರ ಕೆಳಭಾಗ ಎಲ್ಲಿದೆ ಅಂತ ನೋಡಿ ಬಾ. ನಾನು ಈ ಲಿಂಗದ ಮೇಲ್ಭಾಗ ಎಲ್ಲಿ ತನಕ ಮುಟ್ಟಿದೆ ನೋಡಿ ಬರ್ತೀನಿ ಅಂತಂದಂತೆ. ನೋಡ್ರಿ, ಕೇಳಲಿಕ್ಕೆ ಏನು ಅದ್ಭುತವಾದ ಕಥೆ ಇವೆಲ್ಲ. ಪುರಾಣ ಹೇಳ್ತದೆ, ನಾವು ಗಮನಿಸ್ಬೇಕು ಇವನ್ನೆಲ್ಲ. ಅದನ್ನು ಹೇಳ್ತಾರೆ, ಅಂತಮಸ್ಯ ವಿಜಾನೀಮೋ ಲಿಂಗಸ್ಯ ತು ಮಹಾತ್ಮನಃ ಅಬ್ರವೀತ್ ಬ್ರಹ್ಮ ಅಧೋಗಚ್ಚ ತ್ವಮಾಶುವೈ. ನೀನು ಕೆಳಗೆ ಹೋಗು, ನಾನು ಮೇಲೆ ಹೋಗ್ತೇನೆ ಅಂತಂದ. ಸರಿ ಅಂತ ವಿಷ್ಣು ಬ್ರಹ್ಮನ ಮಾತು ಕೇಳಿ ಆ ಬೆಳೀತಾ ಇದ್ದಂಥ ಲಿಂಗದ ಕೆಳಗೆ ಹೋಗ್ಲಿಕ್ಕೆ ಶುರು ಮಾಡಿದ್ನಂತೆ. ಇವನು ಕೆಳಗೆ ಹೋಗ್ತಾನೆ, ಅವನ ಮೇಲೆ ಹೋಗ್ತಾನೆ. ಇಬ್ಬರು ಕೆಳಗೆ ಮೇಲೆ ಹೋದ್ರಷ್ಟೇ, ಆದರೆ ಆ ಲಿಂಗದ ಕೆಳಗೆಯ ಮೇಲೆ ಎಲ್ಲೂ ಕೂಡ ಸಿಗ್ತಾನೇ ಇಲ್ಲಂತೆ ಅಂತ. ಅಹಂ ಊರ್ಧ್ವಂ ಗಮಿಷ್ಯಾಮಿ ಯಾವದಂತೋಸ್ಯ ದೃಶ್ಯತೆ ತದಾತು ಸಮಯಂ ಕೃತ್ವಾ ಗತ ಊರ್ಧ್ವಂ ಅಧಶ್ಚ ತಥೋ ವರ್ಷಸಹಸ್ರಂತೂ ಹ್ಯಹಂ ಪುನರಧೋಗತಃ. ವಿಷ್ಣು ಹೇಳ್ದ, ಆ ಲಿಂಗದ ಕೆಳಭಾಗದ ತುದಿ ನೋಡೋಣ ಅಂತ 1000 ವರ್ಷ ಕಳೆದರೂ ಕೂಡ ಹೋಗ್ತಿದ್ದೇನೆ, ಎಲ್ಲಿ ಅದರ ತುದಿ ಇದೆ ಕಾಣಿಸ್ತಾ ಇಲ್ಲ ನನಗೆ.
ಚತುರ್ಮುಖ ಬ್ರಹ್ಮ ಅವನು ಮೇಲೆ ಹೋಗ್ತಾ ಇದ್ದಾನೆ, ಅವನಿಗೆ ಅದರದ್ದು ತುದಿ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲಂತೆ. ಹೀಗೆ ಒಂದು ಶಿವನ ಲಿಂಗದ ಕೆಳ ತುದಿಗಳನ್ನು ನೋಡಲಿಕ್ಕೆ ಆಗದಿದ್ದರೆ, ತುದಿ ಎಲ್ಲಿದೆ ಅಂತ ನೋಡಲಿಕ್ಕೆ ಆಗದಿದ್ದರೆ, ಇವರಿಬ್ಬರನ್ನ ಯಾರಾದರೂ ಸರ್ವೋತ್ತಮ ಅನ್ಲಿಕ್ಕೆ ಆಗ್ತದೆ? ಯೋಚನೆ ಮಾಡಬೇಕಲ್ಲ. ಇಂಥ ಕತೆ ಹೇಳಿದ್ದಾನೆ ವಿಷ್ಣು. ಕೊನೆಗೆ ಇಬ್ಬರು ಕೈಯಲ್ಲೂ ಕೂಡ ಆ ಲಿಂಗದ ಮೇಲ್ಭಾಗ ಕೆಳಭಾಗದ ತುದಿ ನೋಡ್ಲಿಕ್ಕೆ ಆಗದೇನೆ ಇಬ್ಬರೂ ಕೂಡ ವಿಶ್ರಮಿಸಿಬಿಡ್ಬೇಕಾಯ್ತು. ತಥೋ ವಿಸ್ಮಯಮಾಪನ್ನೋ ಭೀತೋ ತಸ್ಯ ಮಹಾತ್ಮನಃ. ಆಶ್ಚರ್ಯಚಕಿತರಾಗಿದ್ದಾರೆ ಇಬ್ಬರು ಬ್ರಹ್ಮ ವಿಷ್ಣುಗಳು. ಒಂದೆಡೆ ಬಂದು ಸೇರಿಕೊಂಡ್ರು. ನಮಗೇನಿದೆ ಇದು ಅಂತ ಅರ್ಥ ಆಗ್ತಾ ಇಲ್ಲ. ಇವರಿಬ್ಬರು ಬ್ರಹ್ಮ ವಿಷ್ಣು ಅದನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರು. ಆ ಸ್ತೋತ್ರ ಮಾಡಿದಾಗ ಆ ಒಳಗಿದ್ದಂಥ ಲಿಂಗದಲ್ಲಿದ್ದ ಶಿವ ಮಾತನಾಡಿದ. ವಿಷ್ಣು ಹೇಳುವ ಕಥೆ. ಏನಂತ ಸ್ತೋತ್ರ ಮಾಡಿದ ಅಂತ ಸ್ತೋತ್ರವೂ ಪ್ರಸಿದ್ಧ. ವಿಷ್ಣು ಬ್ರಹ್ಮರು ಸೇರಿ ಶಿವನನ್ನು ಸ್ತೋತ್ರ ಮಾಡಿದ್ದನ್ನು ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಸ್ತೋತ್ರವು ಉಲ್ಲೇಖ ಮಾಡಿದ್ದಾರೆ. ನಮೋಸ್ತುತೆ ಲೋಕಸುರೇಶ ದೇವ, ನಮೋಸ್ತುತೆ ಭೂತಪತೆ ಮಹಾತ್ಮನ್, ನಮೋಸ್ತುತೆ ಶಾಶ್ವತ ಸಿದ್ಧ ಯೋಗಿನೇ, ನಮೋಸ್ತುತೆ ಸರ್ವಜಗತ್ಪ್ರತಿಷ್ಠಿತ ಪರಮೇಷ್ಠಿ ಪರಂ ಬ್ರಹ್ಮ ತ್ವಕ್ಷರಂ ಪರಮಂ ಪದಂ, ಜ್ಯೇಷ್ಠಸ್ತ್ವಂ ವಾಮದೇವಶ್ಚ ರುದ್ರಸ್ಕಂದ ಶಿವ ಪ್ರಭು. ಇದೆಲ್ಲ ಸ್ತೋತ್ರ. ನಾನು ಈ ಶ್ಲೋಕವನ್ನು ನೋಡಿದಾಗ ಸರಿಸುಮಾರು 19 ಶ್ಲೋಕ ಮಾಡಿದ್ದಾನೆ ವಿಷ್ಣು ಹಾಗೂ ಬ್ರಹ್ಮ ಸೇರಿ ಶಿವನ ಸ್ತೋತ್ರ. ಅದು ಲಿಂಗದ ಸ್ತೋತ್ರ ಕುರಿತು ಮಾಡ್ತಾನೆ. ಅವನ 4 ಮುಖಗಳನ್ನು ವರ್ಣನೆ ಮಾಡಿದ್ದಾರೆ. ಪೂರ್ವ ಮುಖ, ದಕ್ಷಿಣ ಮುಖ, ಪಶ್ಚಿಮ ಮುಖ, ಉತ್ತರ ಮುಖ. ಆ ಮುಖಗಳಿಂದ ಮಾಡುವಂಥ ಕಾರ್ಯಗಳು ಎಲ್ಲ ವರ್ಣನೆ ಮಾಡ್ತಾನೆ. ಮಾಡಿ ಕೊನೆಗೆ ನಮೋಸ್ತುತೆ ದೇವ ಹಿರಣ್ಯನಾದ, ನಮೋಸ್ತುತೆ ದೇವ ಪಿನಾಕ ಪಾಣಿ, ನಮೋಸ್ತುತೆ ದೇವ, ನಮೋಸ್ತುತೆ ಶಂಕರ ನೀಲಕಂಠ. ನೋಡಿ, ಇದೆಲ್ಲ ಶಿವನ ಸ್ತೋತ್ರ ಅಂತ ಪ್ರಸಿದ್ಧಿ. ಹೀಗೆ ಹೇಳಿ ಆ ಶಿವನನ್ನು ವಿಷ್ಣು ಬ್ರಹ್ಮರು ಸ್ತೋತ್ರ ಮಾಡಿದಾಗ ಶಿವಪ್ರಸನ್ನನಾದ. ಶಿವಪ್ರಸನ್ನನಾಗಿ ಹೇಳಿದ್ನಂತೆ ವಿಷ್ಣುವಿಗೆ. ಹೇಳ್ತಾನೆ, ನೋಡಿ ನಿಮ್ಮಿಬ್ಬರ ಸ್ತೋತ್ರದಿಂದ ನಾನು ಪ್ರಸನ್ನನಾದೆ. ಪಶ್ಯತಾಂಚ ಮಹಾಯೋಗಂ ಭಯಂ ಸರ್ವಂ ಪ್ರಮುಚ್ಯತಾಂ. ನಾನು ಲಿಂಗಾಕಾರದಲ್ಲಿ ಬಂದಿದ್ದೆ, ನಿಮಗೆ ಭಯವಾಗಿತ್ತು. ಯಾಕಂದರೆ ಅದರ ತುದಿ ನಿಮಗೆ ನೋಡಲಿಕ್ಕಾಗಲಿಲ್ಲ. ಜ್ವಾಲಾಮಾಲೆಗಳು ಕಾಣ್ತಾ ಇದ್ದು. ಈಗ ನನ್ನನ್ನು ನೋಡ್ರಿ ಅಂತ ತನ್ನನ್ನು ಪ್ರಕಟಗೊಳಿಸ್ಕೊಂಡಂತೆ ಶಿವ. ಹೇಗಿದ್ದ ಶಿವ ಅಂತ ಅದನ್ನೆಲ್ಲ ವರ್ಣಿಸ್ತಾರೆ. ಅವನ ಶಿವನ ಮುಖ ಕಂಬುಗ್ರೀವ, ಸುಜಠರ, ನಾನಾಭೂಷಣ ಭೂಷಿತ, ನಾನಾರತ್ನ ವಿಚಿತ್ರಾಂಗ. ಶಿವ ಹೇಳಿ ಕೇಳಿ ಪರಮಸುಂದರ. ಅವನ ರೂಪ ವ್ಯಕ್ತ ಮಾಡಿಕೊಂಡು ಹೇಳಿದ್ದಂತೆ, ಅಥೋವಾಚ ಮಹಾದೇವ ಪ್ರೀತೋಹಂ ಸುರಸತ್ತಮೌ ಪಶ್ಯತಾಂಚ ಮಹಾಯೋಗಂ ಭಯಂ ಸರ್ವಂ ಪ್ರಮುಚ್ಯತಾಂ. ಇಷ್ಟೊತ್ತು ತನಕ ನೋಡಿದ್ದು ನನ್ನ ಯೋಗ ಶಕ್ತಿ. ಈಗ ನೀವು ನನ್ನನ್ನು ನೋಡ್ರಿ, ನಿಮ್ಮ ಭಯ ದೂರ ಆಗ್ತದೆ ಅಂತ ತನ್ನ ನೈಜ ರೂಪವನ್ನು ವ್ಯಕ್ತಪಡಿಸಿ ತೋರಿಸಿದ. ಭಯ ದೂರ ಮಾಡಿದ. ನೀವಿಬ್ಬರಲ್ಲಿ ಬ್ರಹ್ಮ ಹಾಗೂ ವಿಷ್ಣು ನೀವಿಬ್ಬರು ನನ್ನ ಬಲಭುಜ ಎಡಭುಜ ಅಂತ ಹೇಳಿದ್ನಂತೆ. ಶಿವ ಹೇಳಿದ ಮಾತು, ಅಯಂ ಮೇ ದಕ್ಷಿಣೋ ಬಾಹು ಬ್ರಹ್ಮ ಲೋಕಪಿತಾಮಹ, ವಾಮೋ ಬಾಹುಶ್ಚ ಮೇ ವಿಷ್ಣು ನಿತ್ಯಂ ಯುದ್ಧೇಶು ಅನಿರ್ಜಿತ. ಈ ಚತುರ್ಮುಖ ಬ್ರಹ್ಮ ನನ್ನ ದಕ್ಷಿಣ ಬಾಹು, ವಿಷ್ಣು ನನ್ನ ವಾಮಬಾಹು. ಇವರಿಬ್ಬರೂ ಕೂಡ ಏನೇ ಕಾರ್ಯಗಳನ್ನು ಮಾಡಿದರೂ ನನ್ನ ಬಾಹುಗಳು ಮಾಡಿದಂತೆ ಅಂತ ಅಭಿಪ್ರಾಯ ಹೇಳಿದ ಶಿವ. ಪ್ರೀತನಾಗಿದ್ದೇನೆ, ನಿಮ್ಮಿಬ್ಬರಿಗೆ ಏನು ವರ ಬೇಕಾದರೂ ಕೇಳ್ಕೊಳ್ರಿ ಅಂತ ಶಿವ ಅವರಿಬ್ಬರ ಮೇಲೆ ಪ್ರೀತನಾಗಿ ಹೇಳಿದ. ವರ ಕೇಳ್ಕೊಳ್ರಿ ಎಂದಾಗ ಇವರಿಬ್ಬರು ಪಾದಕ್ಕೆ ಬಿದ್ರಂತೆ ವಿಷ್ಣು ಬ್ರಹ್ಮರು. ನಮಸ್ಕಾರ ಮಾಡಿ ಕೇಳ್ತಾನೆ ವಿಷ್ಣು ಹಾಗೂ ಬ್ರಹ್ಮ, ನಮಗೆ ಬೇರೆ ಇನ್ನೇನೂ ಬೇಡ, ನೀನು ಪ್ರೀತನಾಗಿದ್ದೇ ಆದರೆ ನಮಗೆ ಬೇಕಾಗಿರೋದು ಕೇವಲ ನಿನ್ನಲ್ಲಿ ಭಕ್ತಿ ಅಂತಂದ್ರಂತೆ. ನೋಡಿ, ಯದಿ ಪ್ರೀತಃ ಸಮುತ್ಪನ್ನ ಯದಿ ದೇಯೋ ವರಶ್ಚತೆ ಭಕ್ತಿರ್ಭವತು ನೌ ನಿತ್ಯಂ ತ್ವಯಿ ದೇವ ಸುರೇಶ್ವರ. ಹೇ ಸುರೇಶ್ವರ, ಹೇ ರುದ್ರ, ಯದಿ ಪ್ರೀತಃ ನಮ್ಮ ಬಗ್ಗೆ ನೀನು ಪ್ರೀತನಾಗಿದ್ದಿ,
ವರ ಕೊಡಬೇಕು ಅಂತ ಹೇಳೇ ಬಂದಿದ್ದಿ ಅಂತ ಆದಮೇಲೆ ನೌ ಭಕ್ತಿರ್ಭವತು ನಿತ್ಯಂ ತ್ವಯಿ, ನಿತ್ಯದಲ್ಲಿ ನಿನ್ನಲ್ಲಿ ಭಕ್ತಿ ಕೊಟ್ಬಿಡು, ಅಟ್ ಸಾಕು. ಹೀಗೆ ವಿಷ್ಣು ಬ್ರಹ್ಮರು ಶಿವನನ್ನು ವರ ಕೇಳಿದ್ರಂತೆ. ಶಿವ ಉವಾಚ, ಶಿವ ಹೇಳ್ತಾನೆ, ಏವಮಸ್ತು ಮಹಾಭಾಗೋ ಸೃಜತಾಂ ವಿಪುಲಾ ಪ್ರಜಾ. ಆಗಲಿ, ಹಾಗೇ ಆಗಲಿ, ನನ್ನಲ್ಲಿ ನಿಮಗೆ ನಿತ್ಯ ಭಕ್ತಿ ಬರಲಿ. ಆದರೆ ನೀವು ಮುಂದೆ ಏನು ನಡೆಸಬೇಕು ಅಂದರೆ ವಿಪುಲಾ ಪ್ರಜಾ, ಬಹಳಷ್ಟು ಪ್ರಜಾ ಉತ್ಪತ್ತಿಯನ್ನು ನೀವು ಮಾಡಬೇಕು. ಹೀಗೆ ಪ್ರಜಾ ಉತ್ಪತ್ತಿ ಮಾಡೋದರಲ್ಲಿ ತೊಡಗಿಸಿದ ಶಿವ ತಾನಲ್ಲಿದ ಅಂತರ್ಧಾನನಾದ. ಏವ ಮುಕ್ತ್ವಾ ಸ ಭಗವಾನ್ ತತ್ರೈವ ಅಂತರ್ಧದೌ, ಅಲ್ಲಿದ ಅಂತರ್ಧಾನನಾದ. ಏಷ ಏವ ಮಯೋಕ್ತೋ ವಹ ಪ್ರಭಾವಸ್ತಸ್ಯ ಧೀಮತಃ. ಹಾಗಾಗಿ ನಾನು ಹೋಗಿ ಬಲಿಚಕ್ರವರ್ತಿಯ ಮನೆ ಒಳಗೆ ಅವನನ್ನು ನಿಗ್ರಹಿಸಿದೆ, ನನ್ನ ಪ್ರಭಾವ ತೋರಿಸಿದೆ ಅಂತ ನೀವೇನು ಭಾವಿಸ್ತಿದ್ದೀರಿ? ಇದೆಲ್ಲ ನನ್ನ ಪ್ರಭಾವ ಅಲ್ಲ. ನನ್ನ ಹಿಂದೆ ಏನಿದ್ದಾನೆ ಶಿವ, ಅವನ ಪ್ರಭಾವ. ಏತದ್ಧಿ ಪರಮಂ ಜ್ಞಾನಂ ಅವ್ಯಕ್ತಂ ಶಿವ ಸಂಜ್ಞಿತಂ ಏತತ್ ಸೂಕ್ಷ್ಮ ಅಚಿಂತ್ಯಂಚ ಪಶ್ಯಂತಿ ಜ್ಞಾನಚಕ್ಷುಷಃ. ವಿಷ್ಣು ಹೇಳ್ಕೊಂಡ, ದೇವತೆಗಳೇ, ಇಷ್ಟೋ ತನಕ ಹೇಳಿದ ಕಥೆ ಇದೆಯಲ್ಲ, ಇದು ಅತ್ಯುತ್ತಮವಾದ ಜ್ಞಾನ, ತಿಳುವಳಿಕೆ, ಜ್ಞೇಯವಾದ ವಿಷಯ. ಜ್ಞಾನ ಶಬ್ದ ಪುರಾಣಗಳಲ್ಲಿ ಸಾಕಷ್ಟು ಕಡೆ ಜ್ಞೇಯ ಅನ್ನೋ ಅರ್ಥದಲ್ಲಿ ಬಳಕೆ ಆಗ್ತದೆ. ಹಾಗಾಗಿ ಏತದ್ಧಿ ಪರಮಂ ಜ್ಞಾನಂ ಅಂದರೆ ಪರಮಂ ಜ್ಞೇಯಂ ಅಂಥೇಳಿ ಅರ್ಥ ಅದಕ್ಕೆ. ಇದು ಅತ್ಯಂತ ಸೂಕ್ಷ್ಮವಾದದ್ದು. ಈ ತಿಳುವಳಿಕೆಗೆ ಶಿವ ಅಂತ ಹೆಸರಿದೆ ಅಂತಂದಂತೆ. ಶಿವ ಸಂಜ್ಞಿತಂ, ಇದು ಬಹಳ ಸೂಕ್ಷ್ಮ, ಇದು ಅಚಿಂತ್ಯ. ಇದನ್ನು ಜ್ಞಾನದ ದೃಷ್ಟಿ ಇರೋರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಜ್ಞಾನದ ಕಣ್ಣಿಲ್ಲದೆ ಇದ್ದವರು ನೋಡ್ಲಿಕ್ಕಾಗಲ್ಲ ಅಂತ ವಿಷ್ಣು ದೇವತೆಗಳಿಗೆ ಹೇಳಿ, ತಸ್ಮೈ ದೇವಾಧಿದೇವಾಯ ನಮಸ್ಕಾರಂ ಪ್ರಕುರ್ಮಹೇ. ನಾವು ನೀವು ಎಲ್ಲ ಸೇರಿ ಅಂಥ ದೇವಾಧಿದೇವನಿಗೆ ಒಂದು ನಮಸ್ಕಾರ ಮಾಡಿಬಿಡೋಣ ಅಂತ ಹೇಳಿದ. ಅಷ್ಟರಲ್ಲಿ ದೇವತೆಗಳು ಅಲ್ಲಿದ್ದವರು ಎದ್ದು ನಿಂತು ವಿಷ್ಣುವಿನ ಮುಂದೆ ಮಹಾದೇವ ನಮಸ್ತೇಸ್ತು ಮಹೇಶ್ವರ ನಮೋಸ್ತುತೆ ಈ ರೀತಿ ಅವನನ್ನು ಕೊಂಡಾಡ್ತಾ ತಮ್ಮ ಲೋಕಕ್ಕೆ ಅಂತ ತಾವು ಹೊರಟರು ಅಂತ ಇಷ್ಟು ಕಥಾಭಾಗವನ್ನು ತಿಳಿಸ್ತಾರೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಪ್ರಸ್ತುತವಾದ ಕಥೆ. ವಿಷ್ಣುವಿನ ಪಾರಮ್ಯವನ್ನು ಹೇಳುವ ಪುರಾಣ ಅಂತ ನಾವಿದನ್ನು ಸಾರ್ತಾ ಬರ್ತಿದ್ದೇವೆ. ನಾರಾಯಣ ನಾಮದ ನಿರ್ವಚನವನ್ನು ಹೇಳ್ತದೆ ಅಂತ ತೋರಿಸ್ತಾ ಬರ್ತಿದ್ದೇವೆ. ಪುರುಷ ಸೂಕ್ತದ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳ್ತಾ ಬರ್ತಿದ್ದೇವೆ. ಅದೇ ಪುರಾಣ ವಿಷ್ಣುವಿನ ಬಾಯಲ್ಲೇ ದೇವತೆಗಳನ್ನು ಕುರಿತೊಂದು ಕಥೆ ಹೇಳಿತು. ಲಿಂಗದ ಕೆಳಭಾಗ ಮೇಲ್ಭಾಗಗಳನ್ನು ಬ್ರಹ್ಮ ವಿಷ್ಣುಗಳು ಹುಡುಕಲಿಕ್ಕಾಗಲಿಲ್ಲ. ಹೀಗೊಂದು ಕಥೆಯನ್ನು ಬ್ರಹ್ಮಾಂಡ ಪುರಾಣ ನಮ್ಮ ಮುಂದೆ ಇಡ್ತದೆ. ನೋಡಿ, ನಾನು ಇಲ್ಲಿದ್ದ ಕಥೆಯನ್ನು ನಿಮ್ಮ ಮುಂದೆ ಹೇಳಿದರೆ ಸಹಜವಾಗಿ ಮನುಷ್ಯರಿಗೆ ಈ ವಿಷಯವನ್ನು ನೋಡುವವರಿಗೇನು ಅನ್ನಿಸ್ತು? ನಿನ್ನೆ ಹೇಳಿದ್ವಿ, ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮೊದಲು, ಕೊನೆ, ಮಧ್ಯ ಎಲ್ಲ ಕಡೆಯಲ್ಲಿ ವಿಷ್ಣುವಿನ ಬಗ್ಗೆ ಹೇಳ್ತದೆ. ಹೆಂಗೆ ಹೇಳ್ತದೆ ವಿಷ್ಣುವಿನ ಬಗ್ಗೆ? ಇಲ್ಲಿ ನೋಡಿದ್ವಲ್ಲ, ಶಿವನ ಲಿಂಗದ ಕೆಳಭಾಗದ ತುದಿ ನೋಡ್ಲಿಕ್ಕಾಗಲಿಲ್ಲ ಅಂತ ಹೇಳ್ತದೆ. ಹಾಗಾದರೆ ವಿಷ್ಣು ಸರ್ವೋತ್ತಮನೋ, ಹಾಗಾದರೆ ಶಿವ ಸರ್ವೋತ್ತಮನೋ ಹೇಗೆ ತೀರ್ಮಾನ ಮಾಡಬೇಕು? ಸಮಗ್ರ ಪುರಾಣ ಸಾಹಿತ್ಯದಲ್ಲಿ ಇದು ಒಂದು ಕಥೆ ನಾನು ನಿಮಗೆ ತಿಳಿಸಿದ್ದೇನೆ. ಆಗಿ ಮತ್ತೊಂದು ಕಥೆ, ಹೀಗೆ ಮಗದೊಂದು ಕಥೆ ಅಂತ ಮುಂದೆ ಪುರಾಣಗಳನ್ನು ಕೇಳುವಾಗ ಇದು ಬಂದೇ ಬರ್ತದೆ ನಮಗೆ. ಆಗೆಲ್ಲ ನಾವು ಯಾವ ಎಚ್ಚರ ವಹಿಸಬೇಕು, ಹೇಗೆ ಅದನ್ನು ನಿರ್ಣಯಿಸ್ಕೊಳ್ಬೇಕು, ಇದು ಬಹಳ ಮುಖ್ಯವಾದದ್ದು.